ಒಂದು ದಿನ ಮುಂಜಾನೆ ಕೋಳಿ ಕೂಗೋ ಹೊತ್ತಿಗೆ ಆಕಾಶದಾಗ ಕಪ್ಪು ಮೋಡಗಳು ಮುಸ್ಕಿದ್ವು. ನೋಡ್ತಾ ನೋಡ್ತಾ ಜೀಟಿ ಜೀಟಿ ಮಳೆ ಶುರುವಾಯ್ತು. ಸಕ್ಕವ್ವ ಒದ್ದೆ ಸೌದಿಯನ್ನ ಒಂದೆಡೆ ಜೋಡಿಸ್ತಾ ಗಂಟಿನ ನೋವು ತಡ್ಕೊಳ್ಳಲಾಗ್ದೆ ಮುದುಡ್ಕೊಂಡು ಕೂತಿದ್ಲು. ಅಬ್ಬಬ್ಬಾ, ಏನ್ ಮಳೆ ರೀದು! ಆಕಾಶಕ್ಕೇನಾದ್ರೂ ತೂತು ಬಿದ್ದೈತಾ ಹೆಂಗ? ಮೈಯೆಲ್ಲ ಹಿಡ್ಕೊಂಡಂಗೆ ನೋವು ಬರ್ತೈತಿ. ಈ ಚಳಿಗೆ ಬಾಯೆಲ್ಲ ಚಪ್ಪೆ ಆಗ್ಬಿಟ್ಟೈತಿ. ಏನ್ ಕೆಲ್ಸ ಮಾಡೋಣ ಅಂದ್ರೂ ಕೈ ಕಾಲು ನಡ್ಗಾಕತ್ತವ. ಈ ವಯಸ್ನಾಗ ಈ ಒಂಟಿತನ ಸಹಿಸೋದು ನನ್ ಕೈಲಿ ಆಗ್ತಾ ಇಲ್ಲ ದೇವ್ರೆ. ಇಂಥ ಟೈಮ್ನಾಗ ಗರಂ ರಾಗಿ ಮುದ್ದೆ, ಅದ್ರ ಜೊತೆಗೆ ಕಪ್ಪಗಿರೋ ಗೊರಕ ಮೀನ್ ಸಾರು ಚುರುಕಾಗಿ ಹುಳಿ ಹುಳಿಯಾಗಿ ಮಾಡ್ಕೊಂಡ್ ತಿಂದ್ರೆ ಅಬ್ಬಾ, ನೆನ್ಸ್ಕೊಂಡ್ರೇನೆ ಬಾಯಿನಾಗ ನೀರ್ ಬರ್ತಾವ. ಆದ್ರೆ ಮನೇಲಿ ನೋಡಿದ್ರೆ ಒಣಗಿದದ ರೊಟ್ಟಿ ತುಂಡು ಇಲ್ಲ, ಕಣ್ಣು ಕತ್ತಲೇ ಬರ್ತೈತಿ. ಒಲೆ ಹಚ್ಚಿ ಅಡ್ಗೆ ಮಾಡೋಣ ಅಂದ್ರೂ ಈ ಮಳೇಲಿ ಒಂದ್ ಒಣಗಿದ ಸೌದೆ ಕಡ್ಡಿಯೂ ಸಿಗೋ ಹಂಗಿಲ್ಲ. ನಿರಾಸೆಯಿಂದ ಕಣ್ಣು ತಿರುಗುತ್ತಿರುವಾಗ ಗೋಡೆ ಮೇಲಿದ್ದ ತನ್ನ ಗಂಡ ತಿಮ್ಮಯ್ಯನ ಫೋಟೋ ನೋಡಿ ಕಣ್ಣೀರು ಹಾಕ್ತಾರೆ. ಏನ್ರೀ ಕೇಳ್ತಾ ಇದ್ದೀರಾ? ನಿಮ್ ಸಕ್ಕವನ ಕಷ್ಟ ನಿಮ್ಗೆ ಕಾಣ್ತಾ ಇಲ್ವಾ? ನೀವಿದ್ರೆ ಈ ಮಳೆ ಗಾಳಿ ಲೆಕ್ಕಿಸದೆ ಆ ಪಕ್ಕದ ಕಪಿಲ ಹಳ್ಳದ ಹತ್ರ ಹೋಗಿ ಗಾಳ ಹಾಕಿ 4 ಜಲ್ಲೆ ಮೀನು ಗೊರ್ಕ ಮೀನು ಹಿಡ್ಕೊಂಡ್ ಬರ್ತಿದ್ರಿ ಅಲ್ವಾ? ನನ್ ಹೊಟ್ಟೆ ಹಸಿವು ಅರ್ತು ನಾನ್ ಯಾವತ್ತೂ ಹೀಗೆ ಉಪವಾಸ ಇರ್ಗೊಡ್ತಾ ಇರ್ಲಿಲ್ಲ. ನೀವು ಸಕ್ಕು ಬಿಸಿ ಬಿಸಿ ಮುದ್ದೆ ಮಾಡು, ಹೊಟ್ಟೆ ತುಂಬಾ ಉಣ್ಣೋಣ ಅಂತಿದ್ರಿ. ನೀವ್ ಹೋದ್ಮೇಲೆ ಆ ಹಳ್ಳದ ಕಡೆ ನೋಡೋರೇ ಇಲ್ದಂಗಾಯ್ತು. ನಂಗೂ ಕಾಲುಗಳಲ್ಲಿ ಶಕ್ತಿ ಕಮ್ಮಿ ಆಯ್ತು. ಆದ್ರೆ ನನ್ ನಾಲಿಗೆ ಮಾತ್ರ ಈ ಮೀನ್ ಸಾರಿಗಾಗಿ ಹಪಸ್ತಾ ಐತಿ. ಈ ಮುದುಕಿ ಜೀವ ಹೋಗೋ ಮುನ್ನ ಆ ರುಚಿಯನ್ನ ಇನ್ನೊಂದ್ಸಲ ನೋಡ್ಬೇಕು ಅಂತಿದೆ. ಏನ್ ಮಾಡ್ಲಿ? ಸಾಯೋದಾದ್ರೂ ಸಾಯ್ಬೇಕು, ಇಲ್ದಿದ್ರೆ ಆ ಹಳ್ಳದ ಕಡೆಗಾದ್ರೂ ಹೋಗ್ಬೇಕು. ಈ ಜೀವ ಹೋಗೋ ಮುನ್ನ ಒಂದೇ ಒಂದ್ಸಲ ನನ್ ಮನಸ್ಸು ಕೇಳಿದ ಅಡುಗೆ ತಿನ್ಲೇಬೇಕು. ಹಸಿವು ಮತ್ತು ಆಸೆ ಸಕ್ಕವನಿಗೆ ಹೊಸ ಶಕ್ತಿ ನೀಡಿದ್ವು. ಕೈಲೊಂದು ಹಳೆ ಬಿದಿರು ಬುಟ್ಟಿ ಕೋಲ್ ಹಿಡ್ಕೊಂಡು ಮಳೇಲಿ ನೆನೆದು ಮೆಲ್ಲಗೆ ಹೆಜ್ಜೆ ಇಡ್ತಾ ಹಳ್ಳದ ಕಡೆ ನಡೆದಳು. ಹಳ್ಳ ಜೋರಾಗಿ ಹರಿತಿತ್ತು. ಪಕ್ಕದಲ್ಲಿದ್ದ ಒಂದು ಕೆಸರು ಗುಂಡಿಗೆ ಪ್ರವಾಹದ ನೀರು ಬಂದು ಸೇರ್ತಾ ಇತ್ತು. ಸಕ್ಕವ್ವ ಮೆಲ್ಲಗೆ ಬಾಗಿ ಆ ಗುಂಡಿಯ ಒಳಗೆ ನೋಡಿದ್ಲು. ಆ ಕೆಸರು ನೀರಲ್ಲಿ ಕೆಲವು ಸಣ್ಣ ಸಣ್ಣ ಮೀನುಗಳು ಗಿಲಗಿಲ ಒದ್ದಾಡ್ತಾ ಮೇಲಕ್ಕೆ ಬರ್ತಾ ಇದ್ವು. ಓ ಮಂಜುನಾಥ ಸ್ವಾಮಿ, ನನ್ ಹೊಟ್ಟೆ ಹಸಿವಿನ ಕೂಗು ನಿನಗೆ ಕೇಳಿಸ್ತೇನಪ್ಪ. ನನ್ ಕಾಪಾಡೋಕೆನೆ ಈ ಮೀನುಗಳನ್ನ ಇಲ್ಲಿಗೆ ಕಳ್ಸಿದ್ಯಾ ತಂದೆ. ನನ್ನಂತ ದಿಕ್ಕಿಲ್ಲದ ಮುದುಕಿಯ ಮೊರೆ ಕೇಳೋಕೆ ನೀನೇ ಬಂದಂತಾಯ್ತು. ಅಯ್ಯೋ ದೇವ್ರೆ, ನನ್ ಹಸಿದ ಹೊಟ್ಟೆಗೆ ಇಂದು ನೀನೇ ಆಸರೆ ಆದೆಯಪ್ಪ. ತಡ್ರಿ ಎಲ್ಲೋಗ್ತೀರ್ರಿ? ನನ್ ಬುಟ್ಟಿ ಒಳಗೆ ಬನ್ನಿ. ಅಬ್ಬ, 1 2 3 4. ದೇವ್ರೆ, ನಂಗೆ ದೊಡ್ಡ ನಿಧಿನೇ ಸಿಕ್ತು. ಇವತ್ತು ನನ್ ಹೊಟ್ಟೆ ತುಂಬುತ್ತೆ. ಮೆಲ್ಲಗೆ ಮನೆ ಸೇರ್ಬೇಕು. ಈ ಮಲೆ ಹೊಡ್ತಕ್ಕೆ ಇವೆಲ್ಲ ಕೆಸರಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾವೆ. ನನ್ ಹಸಿವು ನೀಗೋಕೆನೆ ದೇವ್ರು ಇವನ್ನ ನಂಗೆ ಕರುಣಿಸಿದ್ದಾನೆ. ಮನೆಗ್ ಬರ್ತಿದ್ದಂಗೆ ಸಕ್ಕವನಿಗೆ ಹೊಸ ಉತ್ಸಾಹ ಬಂತು. ಒತ್ತೆ ಸೌದೆಯ ಹೊಗೆ ಜೊತೆ ಯುದ್ಧ ಮಾಡ್ತಾ ಒಲೆ ಊದುತ್ತಿದ್ದಾಳೆ. ಹೊಗೆ ಕಣ್ಣಿಗೆ ಬರ್ತಾ ಇದ್ರೂ ಲೆಕ್ಕಿಸದೆ ಜೋರಾಗಿ ಊದಿದ್ಲು. ಕೊನೆಗೂ ಒಲೆ ಉರಿಯಿತು. ನಮ್ಮ ನಾಟಿ ಪದ್ಧತಿಯಲ್ಲಿ ಶುಂಠಿ ಬೆಳ್ಳುಳ್ಳಿ, ಕರಿ ಜೀರಿಗೆ, ಜಜ್ಜಿದ ಕೊಬ್ಬರಿ ಮಸಾಲ, ಹುಣಿಸೆ ಹಣ್ಣಿನ ರಸ ಹಾಕಿ ಮೀನ್ ಸಾರು ತಯಾರು ಮಾಡಿದ್ಲು. ಅದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಸಣ್ಣಕ್ಕಿ ಅನ್ನನೂ ಮಾಡಿದ್ಲು. ಆ ಮೀನ್ ಸಾರಿನ ಘಮ ಇಡೀ ಮನೆ ತುಂಬ ಹರಡಿತು. ಅಬ್ಬಾ, ನನ್ ಮನೆ ಎಲ್ಲ ಮೀನ್ ಸಾರಿನ ವಾಸನೆಯಿಂದ ಘಮ ಘಮ ಅಂತಿದೆ. ಬೀದಿಯಲ್ಲಿ ಹೋಗೋರಿಗೂ ಮೂಗು ಮುರಿಬೇಕು ಹಂಗಿದೆ. ಅಮ್ಮಯ್ಯ, ಎಲ್ಲ ರೆಡಿ ಆಯ್ತು. ಈ ಹಿತ್ತಾಳೆ ತಟ್ಟೆನ ಹಿಂಗೆ ತೊಳ್ದಿಟ್ಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಟು
ಮಧ್ಯದಲ್ಲಿ ಕೆಂಪಗಿರೋ ಮೀನ್ ಸಾರು ಹಾಕಿ ಈ ದೊಡ್ಡ ಮೀನಿನ ತುಂಡನ್ನ ಹಿಂಗೆ ಪಕ್ಕದಲ್ಲಿ ಇಟ್ಕೋತೀನಿ. ಎಷ್ಟೋ ವರ್ಷಗಳ ನಂತರ ನನ್ ಕೈಯಾರೆ ನಂಗಿಷ್ಟವಾದ ಅಡಿಗೆ ಇಷ್ಟು ಚಂದ ಮೂಡಿ ಬಂದಿದೆ. ಮೊದಲ್ನೇ ತುತ್ತು ಬಹಳ ಬಿಸಿ ಐತಿ. ಬಾಯಿಗೆ ಇಟ್ರೆ ನನ್ ನಾಲಿಗೆ ನರಗಳೆಲ್ಲ ಜೀವ ಬಂದಂಗೆ ಆಗ್ತಾ ಇವೆ. ಅದೇ ಸಮಯದಲ್ಲಿ ಹೊರಗಿನಿಂದ ಬಾಗಿಲು ಜೋರಾಗಿ ಬಡಿಯುವ ಸದ್ದು ಕೇಳಿಸ್ತದೆ. ಯಾರೋ ಕರೆಯುವ ಧ್ವನಿ ಕೇಳಿಸಿತು. ಅಮ್ಮ ಅಮ್ಮ, ಒಳಗಡೆ ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಮ್ಮ, ಬಹಳ ಚಳಿ ಆಗ್ತಾ ಇದೆ. ಮಳೆಯಲ್ಲಿ ಪೂರ್ತಿ ನೆನೆದು ಹೋಗಿದ್ದೀವಿ. ದಯವಿಟ್ಟು ಸ್ವಲ್ಪ ಬಾಗಿಲು ತೆಗೀರಿ. ಯಾರಪ್ಪ ಅದು? ರಾತ್ರಿ ಹೊತ್ತು ಮಳೇಲಿ ಹಿಂಗೆ ಬಾಗಿಲು ಬಡಿತಾ ಇದ್ದಾರೆ. ತುತ್ತು ಬಾಯಿಗೆ ಹೋಗೋ ಟೈಮಲ್ಲೇ ಬರ್ಬೇಕಾ? ಇರ್ರಿ, ಬರ್ತಾ ಇದ್ದೀನಿ. ಈ ಅರ್ಧರಾತ್ರಿ ಹೊತ್ತಲ್ಲಿ ನನ್ನ ಹಳೇ ಮುರುಕು ಮನೆ ಬಾಗಿಲು ತಟ್ಟೋರು ಯಾರಿರ್ಬೋದು? ಸಕ್ಕವ ಸ್ವಲ್ಪ ಬೇಸರದಿಂದ ಅಸಹನೆಯಿಂದ ತುತ್ತನ್ನು ಪಕ್ಕಕ್ಕಿಟ್ಟು ಬಾಗಿಲು ತೆಗೆದಳು. ಹೊರಗೆ ಒಬ್ಬ ಯುವಕ, ಅವನ ಹೆಂಡತಿ ಪೂರ್ತಿ ನೆನೆದು ಚಳಿಗೆ ಗಡಗಡ ನಡುಗುತ್ತಾ ನಿಂತಿದ್ರು. ಅಯ್ಯೋ, ಯಾರಪ್ಪ ನೀವು? ಈ ಮಳೇಲಿ ಹಿಂಗೆ ನೆನೆದ್ ಬಂದಿದ್ದೀರಾ? ದವಡೆ ಎಲ್ಲ ಗಡಗಡ ನಡುಗ್ತಾ ಇವೆ. ಒಳಗಡೆ ಬನ್ನಿ ಮೊದ್ಲು. ಅಸಲು ಇಂಥ ದೊಡ್ಡ ಬಿರುಗಾಳಿ ಮಳೇಲಿ ರಾತ್ರಿ ಹೊತ್ತು ರೋಡ್ ಮೇಲೆ ತಿರುಗೋದೇನ್ ನಿಮ್ ಹುಚ್ಚತನ? ಕ್ಷಮಿಸಿ ಅಮ್ಮ. ನನ್ನ ಹೆಸರು ರಾಮು, ಶಿವಮೊಗ್ಗ ಜಿಲ್ಲೆ ಕಡೆಯ ಕೋಗಾರ್ ಹಳ್ಳಿಯವನು. ಈಕೆ ನನ್ನ ಹೆಂಡತಿ ಗೌರಿ. ನಾವು ಪಕ್ಕದ ಮಂಡ್ಯ ಟೌನ್ನಿಂದ ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ವಿ. ದಾರಿಯಲ್ಲಿ ಬೈಕ್ ಕೆಟ್ಟು ಹೋಯ್ತು. ಈ ಘಾಟ್ ರೋಡ್ನಲ್ಲಿ ಎಲ್ಲೂ ಮನೆಗಳಿಲ್ಲ. ನಿಮ್ಮ ಮನೆಯಲ್ಲಿ ದೀಪ ಉರ್ತಿರೋದು ನೋಡಿ ಆಸೆಯಿಂದ ಬಂದ್ವಿ. ಮಳೆ ಕಮ್ಮಿ ಆಗೋವರೆಗೂ ಸ್ವಲ್ಪ ಜಾಗ ಕೊಡ್ತೀರಾ ಅಮ್ಮ? ಈ ಕಾಡಿನಂಥ ದಾರಿಯಲ್ಲಿ ನಿಮ್ಮನೆ ಬಿಟ್ರೆ ನಮಗ್ ಬೇರೆ ಯಾವ ಆಸರಿಯೂ ಕಾಣಲಿಲ್ಲ. ಅಯ್ಯೋ, ಅದಕ್ಕೇನಂತೆ ಮಗನೇ, ಒಳಗಡೆ ಬನ್ನಿ. ಮೊದಲು ಆ ಒದ್ದೆ ಬಟ್ಟೆ ಒರೆಸಿಕೊಳ್ಳಿ. ಈಗೋ ಈ ಒಲೆ ಹತ್ತಿರ ಬಂದು ಕೂತ್ಕೊಳ್ಳಿ, ಬೆಚ್ಚಗಿರುತ್ತೆ. ನನ್ ಗಂಡ ತೀರ್ಕೊಂಡಾಗಿನಿಂದ ಈ ಮನೆ ಯಾವತ್ತೂ ಹಿಂಗೆ ಕಳೆಗುಂದಿರ್ತಿತ್ತು. ಇವತ್ತು ನಿಮ್ ರೂಪದಲ್ಲಿ ಮತ್ತೆ ಜೀವ ಬಂದಂತಾಯ್ತು. ಅಜ್ಜಿ, ಬಲೆ ಚಂದ ವಾಸನೆ ಬರ್ತಾ ಇದೆ. ನೀವೇನೋ ಅದ್ಭುತವಾಗಿ ಅಡ್ಗೆ ಮಾಡಿದ್ದೀರಾ ಅಲ್ವಾ? ನನ್ ಹೊಟ್ಟೆಯಲ್ಲಿ ಹಸಿವಿನ ಕಿಚ್ಚು ಊರ್ತಿದೆ ಅಜ್ಜಿ. ನೆನ್ನೆ ಮಧ್ಯಾಹ್ನದಿಂದ ನಾವು ಸರಿಯಾಗಿ ಏನೂ ತಿಂದಿಲ್ಲ. ಗೌರಿ, ಹಂಗೆಲ್ಲ ಕೇಳಬಾರ್ದು. ಅಮ್ಮನಿಗೆ ತೊಂದರೆ ಕೊಡಬಾರ್ದು. ಅಮ್ಮ, ನಮ್ಮಿಂದ ನಿಮ್ಮ ಊಟಕ್ಕೆ ತೊಂದರೆ ಆಯ್ತು. ನಾವು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಮಳೆ ನಿಂತ ತಕ್ಷಣ ಹೊರಟು ಬಿಡ್ತೀವಿ. ನಮ್ಮ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಅಸಲು ನಿಮ್ಗಾಗಿ ಮಾಡಿರೋ ಊಟನ ನಾವು ಕೇರೋದು ತಪ್ಪು. ನಮ್ಮನ್ನ ಕ್ಷಮಿಸಿಬಿಡಿ. ಏನ್ ಪರವಾಗಿಲ್ಲ ಬಿಡಪ್ಪ. ನನ್ ಗಂಡ ತಿಮ್ಮಯ್ಯ ಯಾವಾಗ್ಲೂ ಹೇಳ್ತಿದ್ರು, ನಮ್ ಮನೆಗ್ ಬಂದವ್ರಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿದ್ರೆ ಆ ಭಗವಂತ ನಮ್ಮ ಹೊಟ್ಟೆನ ಯಾವತ್ತೂ ಖಾಲಿ ಇಡಲ್ಲ ಅಂತ. ದೇವ್ರು ಕೊಟ್ಟಿರೋ ಊಟನ 10 ಜನಕ್ಕೆ ಹಂಚಿ ತಿಂದ್ರೆ ಆ ತೃಪ್ತಿನೇ ಬೇರೆ. ನೀವೇನು ಸಂಕೋಚ ಪಡ್ಬೇಡಿ, ತಟ್ಟೆ ತಗೊಳ್ಳಿ. ನಂಗೆ ಮೀನ್ ಸಾರು ಅಂದ್ರೆ ಪಂಚಪ್ರಾಣ ಅಜ್ಜಿ. ಇಷ್ಟು ಚಂದ ವಾಸನೆ ಬರೋ ಹಂಗೆ ಮಾಡೋಕೆ ನನ್ ಕೈಲಿ ಖಂಡಿತ ಆಗಲ್ಲ. ನೀವು ಬಹಳ ಒಳ್ಳೆಯವರಜ್ಜಿ. ಹಾಗಾದ್ರೆ ಇತ್ತ ಬನ್ನಿ ಮಕ್ಳ, ಚಾಪೆ ಮೇಲೆ ಕೂತ್ಕೊಳ್ಳಿ. ಈ ತಟ್ಟೇಲಿ ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಟು ಮೀನಿನ ತುಂಡು ಬಡಿಸ್ತೀನಿ, ತಿನ್ನಿ. ರಾಮು, ಗೌರಿ, ಹಂಗೆ ನೋಡ್ತಾ ಇರ್ಬೇಡಿ. ಬಿಸಿ ಬಿಸಿ ಮುದ್ದೆ ತಿಂದ್ರೆ ಆ ಚಳಿ ಮರೆಯಾಗುತ್ತೆ. ನನ್ ಮಕ್ಳಂಥ ನಿಮ್ಗೆ ನನ್ ಕೈಯಾರೆ ಉಣಿಸೋ ಭಾಗ್ಯ ಇವತ್ತಿಗೆ ದೇವ್ರು ನಂಗೆ ಕಲ್ಪಿಸಿಕೊಟ್ಟಿದ್ದಾನೆ. ಎಲ್ಲರೂ ಸೇರಿ ಚಾಪೆ ಮೇಲೆ ಕೂತು ಆನಂದದಿಂದ ಉಣ್ಣಲು ಪ್ರಾರಂಭಿಸ್ತಾರೆ. ಅಬ್ಬಾ, ಏನ್ ರುಚಿ ಅಜ್ಜಿ. ನಮ್ಮ ತಾಯಿ ಮನೇಲೂ ನಮ್ಮಮ್ಮ ಹೀಗೇನೆ ಮಾಡ್ತಿದ್ರು. ಅಚ್ಚುಕಟ್ಟಾಗಿ ಆ ರುಚಿನೇ ನೆನ್ಪಾಗ್ತಾ ಇದೆ. ಇಂಥ ರುಚಿಕರವಾದ ಮೀನ್ ಸಾರು ತಿಂದು ಎಷ್ಟೋ ದಿನಗಳಾಯ್ತು. ಈ ಮಸಾಲೆ ಹಾಕಿರೋ ರೀತಿಲಿ ಏನೋ ಮಂತ್ರ ಹಾಕಿದ ಹಂಗಿದೆ ಅಜ್ಜಿ. ನಿಜ ಅಮ್ಮ, ಗೌರಿ ಹೇಳಿದ್ದು ಅಕ್ಷರಶಃ ನಿಜ. ಈ ರಾಗಿ ಮುದ್ದೆ ಮೀನ್ ಸಾರಿನ ರುಚಿ ಅಮೃತದ ಹಂಗಿದೆ. ಈ ಚಳಿಗೆ ಈ ಬಿಸಿ ಬಿಸಿ ಸಾರು ಕುಡಿತಾ ಇದ್ರೆ ಮೈ ಕೈ ನೋವೆಲ್ಲ ಮಾಯ ಆಗ್ತಾ ಇದೆ. ಇಷ್ಟು ರುಚಿಯಾದ ಊಟ ಹೋಟೆಲ್ಗಳಲ್ಲಿ ಎಷ್ಟೇ ದುಡ್ಡು ಕೊಟ್ರೂ ಸಿಗಲ್ಲ ಅಮ್ಮ.
ನಿಜ ಕಣಪ್ಪ, ಇವತ್ತು ಈ ಸಾರಿನ ರುಚಿ ಬೇರೆನೇ ಇದೆ. ನಾನು ಒಬ್ಳೇ ತಿಂದಿದ್ರೆ ಇಷ್ಟು ತೃಪ್ತಿ ಇರ್ತಿರ್ಲಿಲ್ವೇನೋ. 10 ಜನರ ಜೊತೆ ಹಂಚಿ ತಿಂದ್ರೇನೆ ಅದಕ್ಕೊಂದು ರುಚಿ. ನನ್ ತಿಮ್ಮಯ್ಯ ಹೋಗಿ 10 ವರ್ಷಕ್ಕೆ ನನ್ ಮನೆ ಮತ್ತೆ ಕಳೆಗಟ್ಟಿತು ಕಣಪ್ಪ. ನನ್ ಜೀವನದಲ್ಲಿ ಮರೆಯಲಾಗದ ಒಂದು ಒಳ್ಳೆ ರಾತ್ರಿಯನ್ನ ನಂಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರಾ ನೀವು. ಮಳೆ ಕಮ್ಮಿ ಆಯ್ತು ಅಮ್ಮ. ಬೈಕ್ ಕೂಡ ಸ್ವಲ್ಪ ಸರಿಯಾದ ಹಂಗಿದೆ. ನಾವಿನ್ನೂ ಹೊರಡ್ತೀವಿ. ಈ ಅರ್ಧರಾತ್ರಿಯಲ್ಲಿ ನಮಗೆ ಅನ್ನ ಹಾಕಿ ಕಾಪಾಡಿದ್ರಿ. ಈ ರುಚಿನ, ನಿಮ್ಮನ್ನ ನಾವು ಯಾವತ್ತೂ ಮರೆಯಲ್ಲ ಅಮ್ಮ. ಇನ್ಯಾವತ್ತೇ ಈ ದಾರಿಯಲ್ಲಿ ಬಂದ್ರೂ ಖಂಡಿತ ನಿಮ್ಮನ್ನ ನೋಡಕ್ಕೆ ಬರ್ತೀವಿ. ಜಾಗೃತಿಯಾಗಿ ಹೋಗಿ ಬನ್ನಿ ಮಕ್ಕಳ. ದಾರಿಯಲ್ಲಿ ಎಲ್ಲೂ ನಿಲ್ಲಬೇಡಿ. ರಾಮು, ಗೌರಿ, ಮತ್ತೆ ಬನ್ನಿ ಕಣ್ರಪ್ಪ. ಈ ಮುದುಕಿನ ಮರಿಬೇಡಿ. ಖಂಡಿತ ಬರ್ತೀವಜ್ಜಿ. ಮತ್ತೆ ನಿಮ್ ಕೈ ಅಡಿಗೆ ಮೀನ್ ಸಾರ್ ತಿಂತೀವಿ. ನೀವು ನಮ್ಗೋಸ್ಕರ ಮತ್ತೆ ಮಾಡ್ಬೇಕು, ಸರಿನಾ ಅಜ್ಜಿ? ಮರುದಿನ ಬೆಳಗ್ಗೆ ರಾಮು, ಗೌರಿ, ಜಗುಲಿ ಅರುಗು ಮೇಲೆ ಕೂತಿರ್ತಾರೆ. ಏನ್ರಿ, ನೆನ್ನೆ ಆ ಅಜ್ಜಿ ಮಾಡ್ದ ಮೀನ್ ಸಾರ್ ನೆನ್ಪಾದ್ರೇನೆ ಬಾಯ್ನಾಗ ನೀರ್ ಬರ್ತಾ ಇದೆ. ಎಷ್ಟು ಚಂದ ಇತ್ತು. ಆ ಟೇಸ್ಟಿನೂ ನನ್ ನಾಲ್ಗೆ ಮೇಲೆ ಇದೆ. ಹೌದು ಗೌರಿ, ಆ ಅಮ್ಮನ ಕೈ ರುಚಿ ನಮಗ್ ಬರಲ್ಲ ಕಂಡ್. ಅದು ಬರೀ ಅಡುಗೆ ಅಲ್ಲ, ಪ್ರೀತಿನ ತಲ್ಸಿ ಅಡುಗೆ ಮಾಡಿದಾಳೆ ಆ ಸಕ್ಕವ್ವ ಅಮ್ಮ. ಆಕೆ ಹಾಕಿರೋ ಮಸಾಲೆ ಪದಾರ್ಥಗಳು, ತೋರಿಸಿದ ಆಪ್ಯಾಯತೆ ನಮಗೆಲ್ಲೂ ಸಿಗಲ್ಲ ಹೇಳು. ನಿಜ ರೀ, ಆ ಅಜ್ಜಿಯ ಮನ್ಸು ಬಹಳ ದೊಡ್ಡು. ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ನಮ್ಮನ್ ನೋಡಿ ಕಣ್ಣಲ್ಲಿ ನೀರ್ ಹಾಕೊಂಡ್ರು. ರಾತ್ರಿ ಇಡೀ ನಂಗ್ ಆಕೆ ಎದ್ದೇ ಯೋಚ್ನೆ. ಪಾಪ, ಆ ಅಜ್ಜಿಗೂ ಯಾರೂ ಇಲ್ವಲ್ಲ. ಮಕ್ಳಿದ್ದು ಕೈಬಿಟ್ಟಿದ್ದಾರೆ ಅಂದ್ರೆ ಆ ವಯಸ್ಸಿನಲ್ಲಿ ಆ ಹಳ್ಳಿ ಕೊನೆಯಲ್ಲಿ ಒಬ್ಳೇ ಹೆಂಗೆ ಇರ್ತಾಳೋ ಏನೋ. ಅಷ್ಟು ದೊಡ್ಡ ವಯಸ್ಸಲ್ಲಿ ಒಂಟಿಯಾಗ್ಬಿಟ್ರೆ ಆಕೆ ಎಷ್ಟು ಸಂಕಟ ಪಡ್ತಿರ್ತಾಳೆ ಅಲ್ವಾ? ಹೌದು ಗೌರಿ, ಆ ಅಮ್ಮ ಅಲ್ಲಿ ಒಬ್ಳೇ ಅಲ್ವಾ ಇರೋದು. ಪಾಪ ಆಕೆಗೆ ತೋಡಿಗೆ ಯಾರೂ ಇಲ್ಲ. ನಮಗೂ ಅಪ್ಪ ಅಮ್ಮ ಇಲ್ಲ. ನಾವು ಆ ಅಮ್ಮನ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ ಗೌರಿ. ನಮ್ಮನೇಲಿ ಇದ್ರೆ ಆಕೆ ಖುಷಿಯಾಗಿರ್ತಾಳಲ್ವಾ? ನಿಜವಾಗ್ಲೂನಾ ರೀ? ನಮ್ಮನೆಗ? ಹೌದು ಗೌರಿ, ನಾವಿಬ್ರು ಇದ್ದೀವಿ, ಅಮ್ಮ ಒಬ್ಳೇ ಇದ್ದಾಳೆ. ನಮ್ ಜೊತೆ ಇದ್ರೆ ಆಕೆಗೆ ಆಸರೆ ಇರುತ್ತೆ. ನಮಗೂ ಒಬ್ಬ ತಾಯಿ ಸಿಗ್ತಾಳೆ. ಕರ್ಕೊಂಡ್ ಬಂದ್ಬಿಡೋಣ. ಆ ಮಳೆಯಲ್ಲಿ ಆಕೆ ಒಬ್ಳೇ ಆ ಹಳೇ ಮುರುಕು ಮನೇಲಿ ಇರೋದು ನಂಗೆ ಇಷ್ಟ ಆಗ್ಲಿಲ್ಲ ಗೌರಿ. ರೀ, ಇದಕ್ಕಿಂತ ಒಳ್ಳೆ ಕೆಲ್ಸ ಇನ್ನೇನಿದೆ? ಆ ತಾಯಿಯ ಒಂಟಿತನ ದೂರ ಆಗುತ್ತೆ. ನಮ್ಗೂ ಒಂದು ದೊಡ್ಡ ದಿಕ್ಕು ಸಿಗುತ್ತೆ. ನಡೀರಿ, ನಾವ್ ತಕ್ಷಣ ಹೊರಡೋಣ. ನಂಗಂತೂ ಯಾವಾಗ ಆ ಅಜ್ಜಿನ ನಮ್ ಸ್ವಂತ ಮನೆಗ್ ಕರ್ಕೊಂಡ್ ಬರ್ತೀವೋ ಅಂತ ಆಗ್ಬಿಟ್ಟಿದೆ. ನೀನ್ ಹೇಳಿದ್ದು ನಿಜ ಗೌರಿ. ನಾವು ಈಗಲೇ ಹೊರಟು ಅಮ್ಮನ ನಮ್ ಮನೆಗ್ ಕರ್ಕೊಂಡ್ ಬರೋಣ. ಇನ್ಮೇಲೆ ಆಕೆ ನಮ್ ಜೊತೆ ಇರ್ತಾಳೆ. ಏನಂತೀಯ? ನಮ್ ಜೀವನಕ್ಕೆ ಒಂದು ದೊಡ್ಡ ಹಿರಿಯರ ಆಶೀರ್ವಾದ ಸಿಕ್ಕ ಹಾಗಾಗತ್ತೆ. 1 ಗಂಟೆಯ ಪ್ರಯಾಣದ ನಂತರ ಅವರು ಕಲ್ಲೂರು ಹಳ್ಳಿಗೆ ಕಾಲಿಟ್ರು. ಆದರೆ ಹಳ್ಳಿಯ ಕೊನೆಯಲ್ಲಿರೋ ಸಕ್ಕವ್ವನ ಮನೆ ಹತ್ತಿರ ಬರ್ತಿದ್ದಂಗೆ 10 ಜನ ಗುಂಪಾಗಿ ನಿಂತಿದ್ರು. ಆ ವಾತಾವರಣದಲ್ಲಿ ಸ್ಮಶಾನ ಮೌನ, ಕಣ್ಣೀರು ಆವರಿಸಿತ್ತು. ರಾಮು, ಗೌರಿ ಕಾರಿಡಿದು ಅತ್ತ ಕಡೆ ನಡೆದ್ರು. ಏನಾಯ್ತು ಇಲ್ಲಿ? ಎಲ್ರೂ ಗುಂಪಾಗಿ ಸೇರಿದ್ದಾರೆ. ಗೌಡ್ರೆ, ಏನಾಯ್ತು ಇಲ್ಲಿ? ಯಾಕೆಲ್ರೂ ಮುಖ ಹಿಂಗೆ ಬಾಡಿ ಹೋಗಿದೆ? ಪಾಪ ಸಕ್ಕವ್ವ, ಎಷ್ಟು ಜೀವ ಕಾರುವ ಹೆಣ್ಣು ಮಗಳು. ರಾತ್ರಿ ಯಾರೋ ಹಾದಿಹೋಕರು ಬಂದಿದ್ರಂತೆ. ಅವರ ಜೊತೆ ಖುಷಿಯಾಗಿ ಹರಟೆ ಹೊಡೆದು ನಗುತ್ತಾ ಊಟ ಹಾಕಿ ಮಲಗಿದ್ಲಂತೆ. ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ದೇವ್ರ ಪಾದ ಸೇರ್ಬಿಟ್ಟಿದ್ದಾಳೆ. ಅಸಲು ಯಾವ ಕಾಯಿಲೆ ಇಲ್ಲದೆ ಪ್ರಶಾಂತವಾಗಿ ಕಣ್ಣು ಮುಚ್ಚಿದ್ಲು ಆ ಪುಣ್ಯಾತ್ಗಿ. ನೆನ್ನೆ ಆ ಮಳೆಯಲ್ಲಿ ಮೀನ್ ಹಿಡಿಯಕ್ಕೆ ಹೋಗ್ಬೇಡವ ಅಂದ್ರೂ ಕೇಳಲಿಲ್ಲ. ಆ ಬಂದ ಅತಿಥಿಗಳಿಗೆ ಅಷ್ಟು ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ಲಂತೆ. ತೃಪ್ತಿಯಾಗಿ ಉಂಡು ತೃಪ್ತಿಯಾಗಿಯೇ ಕಣ್ಣು ಮುಚ್ಚಿದ್ದಾಳೆ. ತಾನ್ ಯಾವಾಗ್ಲೂ ಹೇಳ್ತಿದ್ಲು, 10 ಜನಕ್ಕೆ ಹಾಕಿದ್ರೇನೆ ನಂಗೆ ತೃಪ್ತಿ ಅಂತ. ಆ ಭಗವಂತ ಆಕೆಯ ಆಸೆ ತೀರಿಸಿ ಜೀವ ತಗೊಂಡ್ಬಿಟ್ಟ. ಆಕೆಯ ಕೊನೆ ಆಸೆ ಆ ಮೀನ್ಸಾರು ತಿನ್ನೋದಾಗಿತ್ತು. ಅದೂ ನೆರವೇರಿತು. ಅಯ್ಯೋ ದೇವ್ರೇ, ಏನೀ ಮಾತುಗಳು? ಅಜ್ಜಿ, ನೆನ್ನೆ ರಾತ್ರಿ ನಮ್ ಜೊತೆನೇ ಅಲ್ವಾ ಮಾತಾಡಿದ್ದು? ನಿನ್ನ ನಮ್ಮನೆಗೆ ಮಹಾರಾಣಿ ಥರ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಹೀಗೆ ನಮಗ್ ಕಾರ್ದದ ಹಾಗೆ ಹೊರಟೋದ್ಯಾ ಅಜ್ಜಿ? ನಾವು ನಿನಗ್ ಆಸರೆ ಆಗಿರೋಕ್ಕೆ ಬಂದಿದ್ವಿ ಅಮ್ಮ. ಅಷ್ಟ್ರಲ್ಲೇ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ದ್ರೋಹ ಆಯ್ತು ಗೌರಿ. ನಮಗೋಸ್ಕರನೇ ಆ ತಾಯಿ ಮಳೆಯಲ್ಲಿ ನೆನೆದು ಮೀನು ತಂದಿದ್ದಾಳ. ನಮಗೆ ಅನ್ನ ಹಾಕಿ ತನ್ನ ಪ್ರಾಣವನ್ನೇ ಧಾರೆ ಎರೆದ ಆ ದೇವತೆ. ಸರಿ, ಆಗಿರೋದು ಆಗೋಯ್ತು.
ಅಳಬೇಡಮ್ಮ. ಈಗ ಈಕೆಗೆ ದಿಕ್ಕು ಯಾರು? ಕೊಳ್ಳಿ ಇಡೋಕೆ, ಉತ್ತರ ಕ್ರಿಯೆ ಮಾಡೋಕೆ ಹೆತ್ತ ಮಕ್ಕಳು ಯಾರೂ ಇಲ್ಲ ಅಲ್ವಾ? ಹಳ್ಳಿಯಲ್ಲಿ ಯಾರಾದರೂ ಮುಂದೆ ಬರ್ತೀರಾ? ಇಲ್ಲ ಮುನ್ಸಿಪಾಲಿಟಿಯವರಿಗೆ ಫೋನ್ ಮಾಡ್ಬೇಕಾ? ಯಾರೂ ಇಲ್ಲದ ಹೆಣಕ್ಕೆ ಹಳ್ಳಿ ಜನ ಎಷ್ಟು ಅಂತ ಖರ್ಚು ಭರಿಸ್ತಾರೆ ಹೇಳಿ? ಈ ಮಾತುಗಳನ್ನು ಕೇಳುತ್ತಿದ್ದಂತೆ ರಾಮು ಗುಂಪನ್ನು ನೂಕಿಕೊಂಡು ಒಳಗಡೆ ಹೋದನು. ಅಲ್ಲಿ ಹಳೆ ಮಂಚದ ಮೇಲೆ ಪ್ರಶಾಂತವಾಗಿ ಮಲಗಿರುವಂತೆ ಇದ್ದ ಸಕ್ಕವ್ವನನ್ನು ನೋಡಿ ಜೋರಾಗಿ ಅಳುತ್ತಾ ಕೂಗಿದನು. ಏಯ್, ನನ್ನಮ್ಮನ ಎಲ್ಲೂ ಕರ್ಕೊಂಡು ಹೋಗೋಕೆ ಬಿಡಲ್ಲ. ನನ್ನಮ್ಮನಿಗೆ ನಾನೇ ಮಗನಾಗಿ ಕೊಳ್ಳಿ ಇಡ್ತೀನಿ. ನಾನೇ ಆಕೆಯ ವಾರಸುದಾರ. ನನ್ನನ್ನು ನನ್ನಮ್ಮನಿಂದ ಯಾರೂ ಪ್ರತ್ಯೇಕ ಮಾಡೋಕೆ ಆಗಲ್ಲ. ರಾಮನ ಮಾತುಗಳಿಗೆ ಅಲ್ಲಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು. ಊರಿನ ಹಿರಿಯ ಶಂಕರಗೌಡರು ರಾಮನ ಹತ್ತಿರ ಬಂದ್ರು. ಯಾರ್ ಬಾಬು ನೀನು? ನೀನು ಆಕೆಯ ರಕ್ತ ಸಂಬಂಧಿ ಅಲ್ವಲ್ಲ? ಎಲ್ಲೋ ದಾರಿಯಲ್ಲಿ ಬಂದವರು, ಶಾಸ್ತ್ರದ ಪ್ರಕಾರ ಅಪರಿಚಿತರು, ಅನಾಮಧೇಯರು ಕೊಳ್ಳಿ ಇಡಬಾರ್ದು. ನೀನ್ ಹೆಂಗೆ ಇಡ್ತೀಯ ಬಾಬು? ಬೇಡ, ಪಕ್ಕಕ್ಕೆ ಬಾ. ಹಳ್ಳಿಯ ಕಟ್ಟುಪಾಡುಗಳು, ಶಾಸ್ತ್ರ ಮೀರಿ ನಾವು ಯಾವ ಕೆಲಸನೂ ಮಾಡೋಕೆ ಬಿಡಲ್ಲ. ಅದೇ ಸಮಯದಲ್ಲಿ ಆಕಾಶ ಮತ್ತೆ ಮುಸುಕಿ ಜೋರಾಗಿ ಮಳೆ ಶುರುವಾಯಿತು. ಜನ ತಲೆ ಮುಚ್ಚಿಕೊಳ್ಳಲು ಅತ್ತ ಸರಿಯುತ್ತಿರುವಾಗ ರಾಮು ಮುಂದೆ ಬಂದು ಶಂಕರಗೌಡ್ರ ಕೈ ಹಿಡಿದುಕೊಂಡನು. ನಿಜ ಶಂಕರಗೌಡ್ರೆ, ನಮಗೆ ಆ ತಾಯಿಯ ಜೊತೆ ರಕ್ತ ಸಂಬಂಧ ಇಲ್ಲ. ನಾವು ಬರೀ ನಿನ್ನೆ ರಾತ್ರಿ ದಾರಿ ತಪ್ಪಿ ಬಂದ ಹಾದಿ ಹೋಕರು. ಆದರೆ ಈ ಮಳೆಯೇ ನಮ್ಮನ್ನು ಆಕೆಯ ಹೊಸಲಿಗೆ ಸೇರಿಸಿದ್ದು. ಕಗ್ಗತ್ತಲಲ್ಲಿ ಹಸಿವಿನಿಂದ ಇದ್ದ ನಮಗೆ ಆ ಮನೆಯ ದೀಪ ದಾರಿ ತೋರಿಸಿತು. ಚಳಿಗೆ ನಡುಗುತ್ತಿದ್ದ ನಮ್ಮನ್ನು ನೋಡಿ ತನ್ನ ಸ್ವಂತ ಮಕ್ಕಳಂತೆ ಎದೆಗೆ ಅಪ್ಪಿಕೊಂಡಳು ಗೌಡ್ರೆ. ಆ ರಾತ್ರಿ ಆಕೆ ತೋರಿಸಿದ ಪ್ರೀತಿ ನಮ್ಮ ಸ್ವಂತದವರು ಕೂಡ ತೋರಿಸಿಲ್ಲ ಅನ್ಸುತ್ತೆ. ಅಷ್ಟು ಮಾತ್ರಕ್ಕೆ ಸಂಸ್ಕಾರ ಮಾಡೋ ಅಧಿಕಾರ ಹೆಂಗೆ ಬರುತ್ತೆಪ್ಪ? ಹಳ್ಳಿಯ ಪದ್ಧತಿಗಳು ಇರ್ತಾವಲ್ವಾ? ರಕ್ತ ಸಂಬಂಧ ಇಲ್ಲದೆ ಉತ್ತರ ಕ್ರಿಯೆ ಮಾಡೋದು ಶಾಸ್ತ್ರ ವಿರೋಧ ಆಗುತ್ತೆ. ಆಕೆ ನಮಗೆ ಒಂದು ಹೊತ್ತಿನ ಅನ್ನ ಹಾಕಲಿಲ್ಲ ಶಂಕರಗೌಡ್ರೆ. ನಮಗೆ ತಾಯಿ ಇಲ್ಲದ ಕೊರತೆಯನ್ನ ನೀಗಿಸಿದಳು. ನನ್ನ ಮಕ್ಕಳು ನೆನಪಾಗ್ತಾ ಇದ್ದಾರೆ ಅಂತ ಆಕೆ ಅಂದಾಗ ಆ ಕಣ್ಣುಗಳಲ್ಲಿ ನಾವು ನೋಡಿದ್ದು ಪವಿತ್ರವಾದ ಪ್ರೀತಿನ. ಆಕೆ ನಮ್ಮ ಜೊತೆ ಹಂಚ್ಕೊಂಡಿದ್ದು ಬರೀ ಮೀನ್ಸಾರು ಅಲ್ಲ, ತನ್ನ ಒಂಟಿತನವನ್ನ. ನಮ್ಮ ಈ ನಗುವಿನಲ್ಲಿ ತನ್ನ ಕೊನೆಯ ಸಂತೋಷವನ್ನ ಹುಡುಕಿಕೊಂಡಳು. ಹೇಳಿ ಗೌಡ್ರೆ, ಕೆಲವು ಗಂಟೆಗಳ ಈ ಅನುಬಂಧ ವರ್ಷಗಟ್ಟಲೆ ಮುಖ ನೋಡದ ರಕ್ತ ಸಂಬಂಧಕ್ಕಿಂತ ಕಮ್ಮಿನ? ರಕ್ತ ಸಂಬಂಧಗಳು ಆಸ್ತಿಗಾಗಿ ಕಿತ್ತಾಡಿದ್ರೆ ಈ ಪ್ರೀತಿಯ ಬಾಂಧವ್ಯ ಆತ್ಮಾಹುತಿಗಾಗಿ ತಪಿಸ್ತಾ ಇದೆ. ಆಕೆಗೆ ನಾವು ಮಾತು ಕೊಟ್ಟಿದ್ವಿ ಶಂಕರಗೌಡ್ರೆ, ಅಜ್ಜಿ ಮತ್ತೆ ಬರ್ತೀವಿ, ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತ. ದೇವ್ರು ನಮ್ಗಿಂತ ಮುಂಚೆ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟ. ಕನಿಷ್ಠ ಈ ಕೊನೆಯ ಕಾರ್ಯವನ್ನಾದ್ರೂ ನಮ್ಮ ಯಜಮಾನರಿಗೆ ಮಾಡೋಕೆ ಬಿಡಿ. ಆಕೆಗೆ ಕೊನೆ ಕ್ಷಣದಲ್ಲಿ ಮಕ್ಕಳ ಸುಖ ಕೊಟ್ಟ ನಮ್ಗೆ ಆ ಹಕ್ಕಿದೆ ಗೌಡ್ರೆ. ಹೌದು ಶಂಕರಗೌಡ್ರೆ, ಆಕೆ ನನ್ನಮ್ಮನೆ. ನೆನ್ನೆ ನನಗೆ ಮುಳ್ಳು ತೆಗೆದು ತುತ್ತು ಕಲಸಿ ಇಟ್ಟಿದ್ದಾಳೆ. ನನ್ನಮ್ಮನಿಗೆ ನಾನೇ ಕೊಳ್ಳಿ ಇಡ್ತೀನಿ. ನನ್ ತಡೀಬೇಡಿ. ನಾನು ಕೇಳಲ್ಲ. ನನ್ನಮ್ಮನಿಗೆ ನಾನೇ ಅಂತ್ಯಕ್ರಿಯೆ ಮಾಡ್ತೀನಿ. ಅಲ್ಲಿದ್ದ ಹಳ್ಳಿಯ ಜನರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಎಲ್ಲರೂ ಶಂಕರಗೌಡ್ರ ಕಡೆ ನೋಡಿದ್ರು. ಶಂಕರಗೌಡ್ರು ಆಕಾಶದ ಕಡೆ, ಸುರಿಯುತ್ತಿದ್ದ ಮಳೆಯ ಕಡೆ ನೋಡಿ ಕಣ್ಣು ಒರೆಸಿಕೊಂಡ್ರು. ನೋಡಿ, ಆ ಭಗವಂತನ ಲೀಲೆ. ಆಕಾಶ ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಯುವಕ ಹೇಳಿದ್ದು ಸತ್ಯ. ತನ್ನ ಕೊನೆ ದಿನದಲ್ಲಿ ಆ ತಾಯಿನ ಸಂತೋಷವಾಗಿ ಇಟ್ಟಿದ್ದು ಈ ಕುಟುಂಬವೇ. ಹೆತ್ತವರು ಕೈಬಿಟ್ರು, ಈ ಮಗನ ರೂಪದಲ್ಲಿ ದೇವ್ರೇ ವಾರಸುದಾರನನ್ನು ಕಲಿಸಿದ್ದಾನೆ. ಲೋಕದ ಆಚಾರಗಳಿಗಿಂತ ಆ ತಾಯಿಯ ಆತ್ಮ ತೃಪ್ತಿ ಪಡೋದು ಇಲ್ಲಿ ಮುಖ್ಯ. ಆಕೆಯ ಆತ್ಮ ಶಾಂತಿಯಾಗೋಕೆ ಇದಕ್ಕಿಂತ ಬೇರೆ ದಾರಿಯಿಲ್ಲ. ತನ್ನನ್ನು ಹೆತ್ತ ಮಗನಂತೆ ನೋಡಿಕೊಂಡಿದ್ದಾನೆ. ಆದ್ದರಿಂದ ಇವನೇ ಆಕೆಗೆ ಮಗ. ಇವನೇ ಸಕ್ಕವ್ವನಿಗೆ ಕೊಳ್ಳಿ ಇಡ್ತಾನೆ. ಆಗಲಿ, ವ್ಯವಸ್ಥೆ ಮಾಡಿ. ನೆಂಟರು ಬರಲಿಲ್ಲ ಅಂತ ಆ ತಾಯಿಯ ಶವ ಅನಾಥ ಆಗಬಾರದು. ಇವತ್ತೇ ಒಂದು ಹೊಸ ಬಾಂಧವ್ಯ ಹುಟ್ಟಿದೆ. ಹೌದು ಗೌಡ್ರೆ, ಇದೇ ನಿಜವಾದ ಬಾಂಧವ್ಯ. ರಕ್ತದ ಸಂಬಂಧಕ್ಕಿಂತ ಪ್ರೀತಿಯ ಬಾಂಧವ್ಯವೇ ದೊಡ್ಡದು. ಆಗ್ಲಿ ಬಿಡಿ. ಆ ತಾಯಿಯ ಪುಣ್ಯದ ಫಲವಾಗಿಯೇ ಇವತ್ತಿಂಥ ಮಗ ಸಿಕ್ಕಿದ್ದಾನೆ. ರಾಮು ತನ್ನ ಕೈಯಾರೆ ಅಮ್ಮನಿಗೆ ಕೊಳ್ಳಿ ಇಡುತ್ತಾನೆ. ಮಳೆಯ ನೀರು, ಅವರ ಕಣ್ಣೀರು ಒಂದಾಗುತ್ತವೆ.
ಸಕ್ಕವ್ವ ದೈಹಿಕವಾಗಿ ದೂರಾದರೂ ಆಕೆ ಹಂಚಿದ ಪ್ರೀತಿ ಆ ದಂಪತಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ರಕ್ತ ಸಂಬಂಧಕ್ಕಿಂತ ಪ್ರೀತಿಯ ಬಾಂಧವ್ಯವೇ ಶ್ರೇಷ್ಠ. ಆಸ್ತಿ, ಅಂತಸ್ತು, ಆಚರಣೆಗಳಿಗಿಂತ ಪ್ರೀತಿಯಿಂದ ನೀಡುವ ಒಂದು ತುತ್ತು ಅನ್ನವೇ ಮನುಷ್ಯರನ್ನ ಶಾಶ್ವತವಾಗಿ ಒಂದಾಗಿಸುತ್ತದೆ.